ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಇವತ್ತು ಬೆಳಿಗ್ಗೆ ಬೇಗ ಎದ್ದು ಒಂದು ಸ್ವಲ್ಪ ದೂರ ಕಾಲ್ನಡಿಗೆ ಮಾಡೋಣ, ವಾಕಿಂಗ್ ಹೋಗೋಣ ಅಂತ ಹೋಗ್ತಿದ್ದಾಗ ಒಂದು ಸುಂದರವಾದ ಹೊಂಗೆ ಮರ ನನ್ನ ಕಣ್ಣಿಗೆ ಬಿತ್ತು. ಈ ಹೊಂಗೆ ಮರದ ನಾನು ನೋಡ್ತಾ ಇದ್ದಂಗೆ ಇದು ಬೆಳವಣಿಗೆನೆ ಕುಂಠಿತ ಆಗಿದೆ. ಯಾಕೆ ಕುಂಠಿತ ಆಗಿದೆ ಅಂತ ಸ್ವಲ್ಪ ಇಣಿಕಿ ನೋಡಿದಾಗ ಈ ಹೊಂಗೆ ಮರದ ಸುತ್ತ ಬೇಡದ ಬಳ್ಳಿ ಬೆಳೆದು ಈ ಹೊಂಗೆ ಮರ ಬೆಳವಣಿಗೆನೆ ಕುಂಠಿತ ಆಗ್ತಿದೆ. ಅಂದ್ರೆ ನಮ್ಮ ಮನಸ್ಸು ಕೂಡ ಹೀಗೆ. ಮನುಷ್ಯನ ಪ್ರತಿಯೊಬ್ಬ ಒಂದು ಪುಟ್ಟ ಮಗುವಿನಿಂದ ಹಿಡಿದು ಒಬ್ಬ ವಯೋವೃದ್ಧ ಇರುವಂತ ಒಂದು 80-90 ವರ್ಷ ಇರುವಂತ ವಯಸ್ಕರ ಮನಸ್ಸಲ್ಲೂ ಕೂಡ ಬೇಡದ ಕಲ್ಮಶಗಳಿಂದ ನಮ್ಮ ಕಾರ್ಯಗಳು ಕುಂಠಿತ ಆಗ್ತಾ ಇರುತ್ತೆ. ಅಂದ್ರೆ ನಮ್ಮ ಮನಸ್ಸು ಶುದ್ಧವಾಗಿ ಇಟ್ಕೋಬೇಕು ಅಂತಂದ್ರೆ ಬೇಡದ ವಸ್ತುವನ್ನ ಕಿತ್ತು ಹಾಕಬೇಕು. ಈ ಬೇಡದ ಬಳ್ಳಿ ಯಾಕೆಂತಂದ್ರೆ ಈ ಒಂದು ಹೊಂಗೆ ಮರ ಸುಂದರವಾಗಿ ಬೆಳೆಯತಕ್ಕಂಥ ಹೊಂಗೆ ಮರವನ್ನ ಬೆಳವಣಿಗೆನ ಕುಂಠಿತ ಮಾಡ್ತಾ ಇದೆ ಅಲ್ವಾ? ಹಾಗೇನೆ ಪ್ರತಿಯೊಬ್ಬರ ಮನನು ಶುದ್ಧ ಆಗ್ಬೇಕು, ಮನಸ್ಸು ಶುದ್ಧ ಆಗ್ಬೇಕು. ನಮ್ಮ ಮೈಸೂರು ವಿಶ್ವವಿಖ್ಯಾತ, ನಮ್ಮ ಕರ್ನಾಟಕ ಅಂತೂ ವಿಶ್ವವಿಖ್ಯಾತ, ನಮ್ಮ ಭಾರತ ದೇಶ ಅಂತೂ ಕೂಡ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡುವಷ್ಟು ಎತ್ತರಕ್ಕೆ ಬೆಳೆದಂತಹ ರಾಷ್ಟ್ರ ಹೌದು. ಇಂಥ ರಾಷ್ಟ್ರದಲ್ಲಿ ಈ ರೀತಿಯ ಕಳೆ ಗಿಡ ಅಂತ ಹೆಸರುವಾಸಿಯಾದಂಥ ಕಾಂಗ್ರೆಸ್ ಗಿಡ ಕೂಡ ಕಳೆ ಗಿಡ. ನಮ್ಮ ಮನೆ ತುಳಸಿ ಗಿಡ ಬಂದ್ರೆ ನಾವು ಎಷ್ಟು ಪ್ರೀತಿಯಿಂದ ನೀರು ಹಾಕ್ತೀವಿ, ನೀರು ಎರಿತೀವಿ, ಒಂದು ಸಂಭ್ರಮ ಪಡ್ತೀವಿ. ಆದರೆ ಕಾಂಗ್ರೆಸ್ ಗಿಡ ಬೆಳೆದ್ರೆ ಸಂಭ್ರಮ ಪಡ್ತೀವ? ಖಂಡಿತ ಸಂಭ್ರಮ ಪಡೋದಿಲ್ಲ. ಅದೊಂದು ಕಳೆ ಗಿಡ ಅಂತ ಹೇಳಿ ಕಳೆನಾಶಕನೋ ಕ್ರಿಮಿನಾಶಕನೋ ಅಥವಾ ಕೈಯಿಂದ ಒಂದು ಕುಡುಗೋಲು ತಗೊಂಡು ಅದನ್ನ ಕೆತ್ತು ಬಿಸಾಕುವಂಥದ್ದು ಏನೋ ಒಂದು ರೀತಿಯ ಬೇಡದ ಗಿಡ ಅಂತ ಹೇಳಿ ಅದನ್ನ ನಾವು ಕತ್ತರಿಸಿ ಹಾಕಿ ಯಾವ್ದಾದ್ರು ಒಳ್ಳೆ ಹೂವಿನ ಗಿಡನೋ ಅಥವಾ ನಮಗೆ ಬೇಕಾಗಿರುವಂಥ ತರಕಾರಿನೋ ಇನ್ನೇನೋ ಒಂದು ಹಾಕಿ ಬೆಳೆಯೋದು ಉಂಟು. ಹಾಗೇನೆ ನಮ್ಮ ಕರ್ನಾಟಕ ರಾಜ್ಯ ಕೂಡ ಶುದ್ಧವಾಗಿರ್ಬೇಕು. ನಮ್ಮ ಕರ್ನಾಟಕ ರಾಜ್ಯ ಕಲೆಗಳ ತವರೂರು, ಕಲೆಗಳಲ್ಲಿ ಹೆಸರುವಾಸಿ, ವಿಜ್ಞಾನಿಗಳ ತವರೂರು. ಯಾವ ಕ್ಷೇತ್ರ ಬೇಕು ನಿಮ್ಗೆ? IT-BT ಕ್ಷೇತ್ರ ಬೇಕಾ, ಅಥವಾ ರಾಜಕೀಯ ಬೇಕಾ, ಅಥವಾ ಶೈಕ್ಷಣಿಕ ಬೇಕಾ? ಯಾವ ರಂಗಗಳಲ್ಲಿ ನಮ್ಮ ಕರ್ನಾಟಕ ಹೆಸರುವಾಸಿ ಇಲ್ಲ? ಎಲ್ಲ ರಂಗದಲ್ಲೂ ಮುಂಚೂಣಿಯಲ್ಲಿದೆ. ಆದರೆ ಈ ಒಂದು ಕಾಂಗ್ರೆಸ್ ಕಳೆ ಗಿಡ ಬಂದು ಅದನ್ನೆಲ್ಲ ಅಭಿವೃದ್ಧಿಯನ್ನ ಕುಂಠಿತಗೊಳಿಸ್ತಾ ಇದೆ. ಬಿಟ್ಟಿ ಭಾಗ್ಯ ಅನ್ನೋದಾಗ್ಲಿ ಅಥವಾ ಜನಗಳಿಗೆ ಮೋಸ ಮಾಡೋದಿರ್ಬೋದು, ಅವರುಗಳು ಭೂಮಿಯನ್ನ ಕಬಳಿಸುವಂಥದ್ದಿರ್ಬೋದು, ಸಾಕಷ್ಟು 1-2 ಹಗರಣಗಳು, ಸಾವಿರ ಹಗರಣಗಳು ಆ ಒಂದು ಕಾಂಗ್ರೆಸ್ ಕಳೆ ಗಿಡ ಇದೆ ಅಂತ ಜನಕ್ಕೆ ಗೊತ್ತಿದ್ರು ಕೂಡ ಜನ ಅದನ್ನೇ ಓಟ್ ಹಾಕಿ ಗೆಲ್ಲಿಸಿ ಒಂದು ರೀತಿ ನಮ್ಮ ಕರ್ನಾಟಕಕ್ಕೆ ಒಂದು ಸೂತಕದ ಮನೆ ರೀತಿ ಒಂದು ಮಾಡಿರುವಂತ ಮಂಕು ಕವದಂಗವಾದ ಮಾಡಿರೋದು ಒಂದು ರೀತಿ ವಿಷಾದಕರ ಅಂತ ಹೇಳ್ಬೋದು. ಹೇಗೆ ಈ ಒಂದು ಹೊಂಗೆ ಮರದ ಗಾಳಿ ಒಳ್ಳೇದೋ, ಹೇಗೆ ಈ ಒಂದು ಹೊಂಗೆ ಮರದ ನೆರಳು ಒಳ್ಳೇದೋ, ಇಷ್ಟು ಚೆನ್ನಾಗಿ ಮನುಷ್ಯನಿಗೆ ಉಪಯೋಗ ಇರುವಂತ ಮರಕ್ಕೆ ಹೇಗೆ ಮರದ ಸುತ್ತ ಬಳ್ಳಿ ಬೆಳೆದು ಅದನ್ನ ಕುಬ್ಜವಾಗಿ ಎತ್ತರಕ್ಕೆ ಬೆಳಿಬೇಕಾದ ಮರನ ಕುಬ್ಜವಾಗಿಸಿದ್ಯೋ, ಹಾಗೆ ನಮ್ಮ ಕರ್ನಾಟಕದ ಹೆಸರನ್ನ ಪ್ರತಿನಿತ್ಯ ಹಾಳು ಮಾಡ್ತಿರುವಂತ ಒಂದು ಇದನ್ನ ನಾವು ದೂರ ಇಡಬೇಕು. ಇದನ್ನ ದೂರ ಇಡಿ, ನಮ್ಮ ಕರ್ನಾಟಕನ ಶುದ್ಧಗೊಳಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಮುಕ್ತಾಯ ಮಾಡ್ತಿದ್ದೇನೆ. ನಮಸ್ಕಾರ.